ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಂದೇ ಯೂಟ್ಯೂಬ್ ಚಾನಲ್ಗೆ. ಗೈಸ್, ಇವತ್ತು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಫಿನಾಲೆಗೆ ಸಂಬಂಧಪಟ್ಟಂಗೆ ಸ್ಪರ್ಧಿಗಳಿಗೆಲ್ಲ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಾನು ಈ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಎರಡು ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದು ಎಲಿಮಿನೇಷನ್, ಇನ್ನೊಂದು ಫಿನಾಲೆನ ಸೈಡಿಗೆ ಇಡೋಣ. ಈಗ ಎಲಿಮಿನೇಷನ್ ಬಗ್ಗೆ ಮಾತಾಡೋಣ. ನಿಮ್ಗೆ ಅನ್ಸ್ಬೋದು ಪ್ರತಿ ಸೀಸನ್ ಅಲ್ಲಿ ಎಲಿಮಿನೇಷನ್ ನಡೆಯುತ್ತೆ, ಈ ಸೀಸನ್ ಅಲ್ಲಿ ಏನಂತದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು. ಹೌದು ಗೈಸ್, ಈ ಸೀಸನ್ ಅಲ್ಲಿ ಇರೋದು ಇಂಟ್ರೆಸ್ಟಿಂಗ್ ಏನಂದ್ರೆ ಪ್ರತಿ ಸೀಸನ್ ಅಲ್ಲೂ ಸೋಲೋ ಎಲಿಮಿನೇಷನ್ ನಡೆಯಿತು, ಬಟ್ ಈ ಸೀಸನ್ ಅಲ್ಲಿ ಗ್ರೂಪ್ ಅಲ್ಲಿ ಎಲಿಮಿನೇಷನ್ ನಡೆಯುತ್ತೆ ಅಂತ ಪ್ರೋಮೋದಲ್ಲಿ ಅವರೇ ಬಿಟ್ಕೊಟ್ಟಿದ್ದಾರೆ. ಅಂದ್ರೆ ಗ್ರೂಪ್ ಅಲ್ಲಿ ಅಂದ್ರೆ 4ರಿಂದ 5 ಜನ ಒಟ್ಟಿಗೆ ಹೋಗ್ಬೋದು ಅಥವಾ ಒಬ್ಬೊಬ್ರೆ ಹೋಗ್ಬೋದು, ಅದು ಯಾರಿಗೂ ಗೊತ್ತಿಲ್ಲ, ಅದು ಬಿಗ್ ಬಾಸ್ ಡಿಸೈಡ್ ಮಾಡ್ಬೇಕು. ಅಂಡ್ ಇನ್ನೊಂದು ಫಿನಾಲೆ ಪ್ರತಿ ಸೀಸನ್ ಅಲ್ಲೂ ಇನ್ನೇನೋ ಬಿಗ್ ಬಾಸ್ ಮುಗಿಯೋದಕ್ಕೆ 2ರಿಂದ 3 ವಾರ ಇದೆ ಅನ್ನಂಗೆ ಫಿನಾಲೆ ಕಂಟೆಸ್ಟೆಂಟ್ಸ್ ಗಳನ್ನ ಅನೌನ್ಸ್ ಮಾಡ್ತಿದ್ರು. ಬಟ್ ಈ ಸೀಸನ್ ಅಲ್ಲಿ 3ನೇ ವಾರದಲ್ಲೇ ಅನೌನ್ಸ್ ಮಾಡ್ತಿದ್ದಾರೆ. ಇದು ಸ್ಪರ್ಧಿಗಳಿಗೆ ಬಿಗ್ ಶಾಕ್ ತಾನೆ. ಅಂಡ್ ಇನ್ನೊಂದು ನನಗೆ ಓನ್ ಒಪಿನಿಯನ್ ಇದು. ಈ ಸಲ ಅವ್ರು ಒಂದು ಪ್ರೋಮೋ ಬಿಟ್ಟಿರೋ ಪ್ರಕಾರ ನನ್ಗನ್ಸೋದು, ಈಗ ಏನ್ ಪರ್ಫಾರ್ಮೆನ್ಸ್ 3 ವಾರದಲ್ಲಿ ತುಂಬಾ ಯಾರ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತಲ್ಲ ಅವ್ರದ್ದೆಲ್ಲ ಒಂದು ಗ್ರೂಪು, ತುಂಬಾ ಡಲ್ ಇರೋರ್ದೆಲ್ಲ ಒಂದು ಗ್ರೂಪ್ ಮಾಡಿ ಈ ಪರ್ಫಾರ್ಮೆನ್ಸ್ ಚೆನ್ನಾಗಿರೋರ್ನ ಫಿನಾಲೆಗೆ ಕಳಿಸ್ತಾರೆ. ಇವರಲ್ಲಿ ಎಲಿಮಿನೇಷನ್ ಮಾಡ್ತಾ ಇವ್ರಲ್ಲಿ ಯಾರು ಫೈನಲ್ ಆಗಿ ತುಂಬಾ ಚೆನ್ನಾಗಿ ಆಡ್ತಾರಲ್ಲ ಇನ್ನೊಂದು ಗ್ರೂಪ್ ಅಲ್ಲಿ, ಅವ್ರನ್ನ ಫಿನಾಲೆಗೆ ಹಾಕ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಬಟ್ ಅದೇ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ, ನಾನು ಓನ್ ಒಪಿನಿಯನ್ ಹೇಳಿದ್ದು. ಅಂಡ್ ನಿಮ್ಗೇನು ಇನ್ನೇನು ಅನಿಸಿಕೆಗಳು ಅನಿಸುತ್ತೆ ಈ ಒಂದು ಪ್ರೋಮೋ ನೋಡಿ ಅಂತ ಕಾಮೆಂಟ್ ಮಾಡಿ. ಹಂಗೇನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬಾನೇ ಬೇಕು. ಅಂಡ್ ಇದೇ ತರ ಹೊಸ ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ. ಓಕೆ, ಬಾಯ್.